ದಾವಣಗೆರೆ ಕಾಂಗ್ರೆಸ್ಗೆ ಬಿಜೆಪಿ ಪಾಲಾಗುತ್ತಾ ಬಾಗಲಕೋಟೆ. ಏನ್ ಹೇಳುತ್ತಿದೆ ಅಸಲಿ ಗ್ರೌಂಡ್ ರಿಪೋರ್ಟ್. 2 ಕ್ಷೇತ್ರ 100 ಲೆಕ್ಕ. ಬಿಜೆಪಿ ಗೆದ್ರೆ ಏನು ಸೋತ್ರೆ ಏನೋ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ಮತ್ತಷ್ಟು ಜೋರಾಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಲೆಕ್ಕಾಚಾರಗಳು ಗರಿಗೆದರಿವೆ. ಹಾಗಾದ್ರೆ ದಾವಣಗೆರೆ ಕಾಂಗ್ರೆಸ್ ಪಕ್ಷಕ್ಕೆ ಸುಲಭದ ತುತ್ತಾಗುತ್ತಾ? ಬಿಜೆಪಿ ಪಾಲಾಗುತ್ತಾ ಬಾಗಲಕೋಟೆ? 2 ಕ್ಷೇತ್ರ 100 ಲೆಕ್ಕ. ಬಿಜೆಪಿ ಗೆದ್ರೆ ಏನು ಸೋತ್ರೆ ಏನೋ. ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬೈ ಎಲೆಕ್ಷನ್ ಬ್ಯಾಟಲ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತನಾಡ್ತಿದ್ದಾರೆ. ಆದ್ರೆ ಯಾವ ಪಕ್ಷ ಗೆಲ್ಲಬಹುದು, ಯಾರ ಬಲಾಬಲ ಏನು ಅನ್ನೋದರ ಬಗ್ಗೆ ಚುನಾವಣಾ ದಿನಾಂಕ ಸಮೀಪವಾಗುತ್ತಿದ್ದಂತೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಈ ನಡುವೆ ಘಟಾನುಘಟಿ ನಾಯಕರು ಚುನಾವಣಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ತಮ್ಮ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಅಲ್ಲದೆ ಈ ಕ್ಷೇತ್ರಗಳನ್ನ ಪಕ್ಷಗಳು ಇಂದಿನಂತೆ ಪ್ರತಿಷ್ಠೆಯಾಗಿ ತಗೊಂಡಿವೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರದ ಪ್ರಭಾವಿ ನಾಯಕರೇ 2 ಕ್ಷೇತ್ರಗಳಿಗೂ ದಾಂಗುಡಿ ಇಟ್ಟು ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಬಿವೈ ವಿಜಯೇಂದ್ರ, ಬಿಎಸ್ ಯಡಿಯೂರಪ್ಪ, ಸಿಟಿ ರವಿ, ಪ್ರತಾಪ್ ಸಿಂಹ ಸೇರಿದಂತೆ ಕೆಲ ಬಿಜೆಪಿ ನಾಯಕರು ಕೂಡ ಅಖಾಡಕ್ಕೆ ಧುಮುಕಿ ಧೂಳೆ ಬೀಸುತ್ತಿದ್ದಾರೆ. ಇನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ಪ್ರತ್ಯೇಕವಾಗಿ ನೋಡೋದಾದ್ರೆ ಇದು ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ. ಹಲವು ದಶಕಗಳಿಂದ ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಪ್ರಾಬಲ್ಯ ಸಾಧಿಸಿದೆ. ಅವರ ನಿಧನದ ನಂತರ ಈಗಲಾದರೂ ಬೇರೆಯವರಿಗೆ ಟಿಕೆಟ್ ನೀಡಿ ಎಂಬ ಆಗ್ರಹ ಕೇಳಿ ಬಂದಿತ್ತು. ಅಲ್ಲದೆ ಮುಸ್ಲಿಂ ಸಮುದಾಯದ ಜನರು ಕಾಂಗ್ರೆಸ್ ವಿರುದ್ಧವೇ ತೊಡೆತಟ್ಟಿದ್ದಾರೆ ಅನ್ನೋದು ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಹರಿದಾಡ್ತಿದೆ. ಈ ಬಗ್ಗೆ ಅಲ್ಲಿನ ಸಾಮಾನ್ಯ ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ? ನೀವೇ ನೋಡಿ. ಊರು ಬೆಳೆಸೋದಕ್ಕೆ ಕಾರಣನೇ ಶಾಮನೂರು ಶಂಕರಪ್ಪನವರು ಮತ್ತು ಎಸ್ ಮಲ್ಲಿಕಾರ್ಜುನರವರು. ನಾವು ಇದಕ್ಕೂ ಮುಂಚೆ 87-88ರಲ್ಲಿ ನೀರು ತರೋದಕ್ಕೆ ಹಲವಾರು ಕಿಲೋಮೀಟರ್ ದೂರದಲ್ಲಿ ಹೋಗ್ತಿದ್ವಿ. ಸೈಕಲ್ ಮೇಲೆ 10 ಕೊಡಪನ ಹಾಕೊಂಡು ಹಿಂಗೆಲ್ಲ ಹೋಗ್ತಾ ಇದ್ವಿ. ಇವತ್ತಿನ ದಿನ ಆವಾಗ ಕಡಿಮೆ ಪಾಪ್ಯುಲೇಷನ್, ಅಷ್ಟೊಂದು ಬರ ಇತ್ತು ನೀರಿಗೆ. ಇವತ್ತಿನ ದಿನ 20-25 ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಆದರೂ ಪ್ರತಿಯೊಬ್ಬರ ಮನೆಗೂ ನೀರು ಬರುತ್ತೆ ಅಂದರೆ ಅದು ಎಸ್ ಮಲ್ಲಿಕಾರ್ಜುನರು ಮಾಡಿರ್ತಕ್ಕಂಥ ಕೆಲಸ. ಆ ಒಂದು ಕೆಲಸದಿಂದ ಅವರಿಗೆ ಜೀವನ ಪರ್ಯಂತ ಗೆಲ್ಲಿಸ್ಬೇಕು ಅಂತ ಕೆಲಸ ನಮ್ಮ ಜನ ಇಲ್ಲಿ ಮಾಡ್ತಾರಂತ ಇದು ಇದೆ. ಯಾಕಂದ್ರೆ ಅವರು ಅಷ್ಟು ಕೆಲಸ ಮಾಡಿದ್ದಾರೆ ಊರಿಗೆ. ನೀರಿಂದು ಕೆಲಸ ಆಗಲಿ, ರೋಡ್ ಆಗಲಿ, ಅವ್ರು ಗೆದ್ದ ಮೇಲೇನೆ ಕಾಂಕ್ರೀಟ್ ಕೆಲಸ ಮಾಡಿರೋದು. ರೋಡ್, CC ರೋಡ್ ಹೇಳ್ತಾರೆ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ, ಅವರು ಶಾಮನೂರು ಮಂದಿರವ್ರು ಏನು ಮಾಡಿದ್ದಾರೆ ಅಂತ ಹೇಳ್ತಾರೆ ಜನ. ಬಿಜೆಪಿ ಅವ್ರು ಹೇಳ್ತಾರೆ, ಬೇರೆ ಸ್ವಲ್ಪ ಹೇಳ್ತಾರೆ. ಬಟ್ ಅವ್ರು ಮಾಡಿರೋದಕ್ಕೆ ಆಗಿರೋದು ಕೆಲಸ. ಅವ್ರು ಬಿಟ್ಟರೆ ಬೇರೆ ಯಾರು ಬಂದಿಲ್ಲ. ಕೇಳಿದ್ರಲ್ವಾ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಸ್ಥಳೀಯ ಮತದಾರರ ಒಲವು ಹೇಗಿದೆ ಅಂತೇಳಿ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ ವರ್ಚಸ್ಸು ಇಲ್ಲಿ ಹೆಚ್ಚಾಗಿ ಇದೆ. ಈ ಸಲ ಕಾಂಗ್ರೆಸ್ ಪಕ್ಷ ಗೆದ್ದೆ ಗೆಲ್ಲುತ್ತೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತೇವೆ. ಆದ್ರೆ ಬಿಜೆಪಿ ಕಾರ್ಯಕರ್ತರು ಮಾತ್ರ ಈಗಲೂ ಇಲ್ಲಿ ಬಿಜೆಪಿ ಅಭ್ಯರ್ಥಿಯೇ ಗೆಲ್ಲೋದು ಅಂತಿದ್ದಾರೆ. ಅದಕ್ಕೆ ಅವರು ಕೊಡೋ ಕಾರಣಗಳೇನು ಗೊತ್ತಾ? ನಮ್ಮ ಹೈಕಮಾಂಡ್ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿದೆ. ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ, ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಶ್ರೀನಿವಾಸ್ ಅವರು, ಅವರ ತಂದೆ ಒಬ್ಬ ಹಮಾಲಿ ಮಾಡಿ ಈ ದಾವಣಗೆರೆ ಜಿಲ್ಲೆಯಲ್ಲಿ ಅವರು ತಮ್ಮದೇ ಆದಂಥ ವರ್ಚಸ್ಸನ್ನು ಬೆಳೆಸ್ಕೊಂಡು ಇವತ್ತು ಶ್ರೀನಿವಾಸ್ಗೆ ಟಿಕೆಟ್ ನೀಡಿದ್ದಾರೆ. 100ಕ್ಕೆ 100 ಶ್ರೀನಿವಾಸ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಗೆದ್ದೇ ಗೆಲ್ತಾರೆ. ಕಾರಣ ಇಷ್ಟೇ, ಅವರು ಎಲ್ಲರಿಗೂ ಸ್ಪಂದಿಸ್ತಾರೆ, ಬಡವರಿಗೆ ಸ್ಪಂದಿಸ್ತಾರೆ, ಸಾಮಾನ್ಯ ಕಾರ್ಯಕರ್ತರಿಗೆ ಸ್ಪಂದಿಸ್ತಾರೆ, ಎಲ್ಲರಿಗೂ ಬೆರೀತಾರೆ. ಎಲ್ಲ ವರ್ಗದವ್ರಿಗೂ ಅವ್ರಿಗೂ ಇವತ್ತು ಮುಸ್ಲಿಮರು ಸಹ ಶ್ರೀನಿವಾಸ್ ದಾಸ್ ಅವರಿಗೆ ಓಟ್ ಹಾಕ್ಲಿಕ್ಕೆ ತಯಾರಿದ್ದಾರೆ. ಸರ್, ಈಗ ನಾವು ಸುಮಾರು ಹಿಂದುಳಿದ ವರ್ಗಗಳ ಸುಮಾರು 20-25 ಸಮುದಾಯಗಳ ಒಂದು ಸಭೆಗಳನ್ನು ಮಾಡಿದ್ದೀವಿ. ಅವರನ್ನು ಇವತ್ತು ಹೆಂಗಿದ್ದಾರೆ ಅಂದ್ರೆ ಹಿಂದುಳಿದ ವರ್ಗಗಳ ನಡೆ ಬಿಜೆಪಿ ಕಡೆ ಅನ್ನುವ ರೀತಿಯಲ್ಲಿ ಅವರು ನಮಗೆ ಸ್ಪಂದನೆ ನೀಡ್ತಾ ಇದ್ದಾರೆ. ಇವತ್ತು ಏನು ಮುಸ್ಲಿಮ್ಸ್ ಓಟು 65,000 70,000 ಓಟ್ ಅಂತ ಇದ್ದಾರೆ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗಗಳ ಓಟ್ ಇದಾವೆ. ಸುಮಾರು 78,000-80,000 ಓಟ್ ಹಿಂದುಳಿದ ವರ್ಗಗಳ ಸಮುದಾಯಗಳ ಓಟ್ಗಳಿದಾವೆ. ಕುರುಬ ಇರ್ಬೋದು, ಗಂಗಾಮತ ಇರ್ಬೋದು, ಗೊಲ್ಲ ಇರ್ಬೋದು, ಮರಾಠ ಇರ್ಬೋದು, ಮಡಿವಾಳ ಇರ್ಬೋದು, ವಿಶ್ವಕರ್ಮ ಇರ್ಬೋದು, ಇವೆಲ್ಲ ಹಿಂದುಳಿದ ಸಮುದಾಯಗಳು ಸುಮಾರು 78,000-80,000 ಓಟುಗಳಿದಾವೆ. ನಾವು ನಿರ್ಣಾಯಕರ ಈ ಕ್ಷೇತ್ರದಲ್ಲಿ. ಇದು ದಾವಣಗೆರೆ ಬಿಜೆಪಿಯ ಜಿಲ್ಲಾ ಒಬಿಸಿ ಅಧ್ಯಕ್ಷ ಮಹೇಂದ್ರ ಅವರ ಮಾತು. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ನಾವೇ ಗೆಲ್ತೀವಿ ಅಂತ ಹೇಳುತ್ತಿದ್ದಾರೆ. ಇಡೀ ಸರ್ಕಾರ ದಾವಣಗೆರೆ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದೆ. ಮುಸ್ಲಿಂ ಓಲೈಕೆ ಮಾಡುವಲ್ಲಿ ತನ್ನದೇ ಆದ ಪ್ಲಾನ್ ರೂಪಿಸಿದೆ. ಇತ್ತ ಬಿಜೆಪಿ ಮುಸ್ಲಿಂ ಮತದಾರರನ್ನ ಓಲೈಸಲು ಮುಂದಾಗಿದೆ. ಕೆಲ ಮುಸ್ಲಿಂ ಸಮುದಾಯದ ಜನರು ಸಹ ಬಿಜೆಪಿಗೆ ನಮ್ಮ ಮತ ಅಂತ ಬಹಿರಂಗವಾಗಿ ಹೇಳುತ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ಗೆ ಕೊಂಚ ನಡುಕ ಶುರುವಾಗಿದೆ ಅನ್ನೋ ಮಾತುಗಳಿವೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಜನರು ಹೆಚ್ಚಾಗಿದ್ದಾರೆ.
ಇರ್ತಾರೆ, ಅವರೇ ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ನೀಡಿರೋದು ಬಿಸಿ ತುಪ್ಪವಾದಂತೆ ಕಂಡು ಬರ್ತಿದೆ. ಯಾಕಂದ್ರೆ ಅದು ಎತ್ತ ಜಾರಿ ಹೋಗುತ್ತೆ ಅನ್ನೋದೇ ಇಲ್ಲಿ ತಿಳಿಯಲು ಆಗುತ್ತಿಲ್ಲ. ಇದೆಲ್ಲದರ ನಡುವೆ ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಜನರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇಲ್ಲಿ ನಾವೆಲ್ಲ ಬಿಜೆಪಿಯನ್ನ ಗೆಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ಇದು ಬಿಜೆಪಿಯ ಭದ್ರಕೋಟೆಯಾಗಿ ನಮಗೆ ಸಮಸ್ಯೆ ಎದುರಾಗುತ್ತೆ ಅನ್ನೋ ಲೆಕ್ಕಾಚಾರ ನಡೆಯುತ್ತಿದೆ. ಇದರಿಂದ ಬಿಜೆಪಿ ಹೊರತುಪಡಿಸಿ ಇತರೆ ಅಭ್ಯರ್ಥಿಗಳ ಪರ ಮತ ಹಾಕಲು ಮುಂದಾಗಿದ್ದಾರೆ. 2008, 2013, 2018 ಹಾಗೂ 2023ರ ವಿಧಾನಸಭಾ ಚುನಾವಣೆಗಳಲ್ಲಿ ಶಾಮನೂರು ಅವರೇ ಜಯಶಾಲಿಯಾಗಿದ್ರು. ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನಲ್ಲಿ ಕಳೆದ ವರ್ಷ ವಯೋಸಹಜ ಕಾಯಿಲೆಗಳಿಂದ ನಿಧನರಾದ್ರು. ಈಗ ಅವರ ಮೊಮ್ಮಗ ಹಾಗೂ ಹಾಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಶಾಮನೂರು ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಆ ಮೂಲಕ ಅವರು ಅನುಕಂಪದ ಆಧಾರದಲ್ಲಿ ಗೆಲ್ಲುತ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿದೆ. ಮುಸ್ಲಿಂ ನಾಯಕ ಸಾದಿಕ್ ಪೈಲ್ವಾನ್ ಸೇರಿದಂತೆ ಪ್ರಮುಖರು ಬಂಡಾಯಿ ಎದ್ದು ಕೊನೆ ಕ್ಷಣದಲ್ಲಿ ಹಿಂದೆ ಸರಿದಿದ್ರು ಮುಸ್ಲಿಂ ಸಮುದಾಯದ ಜನ ಮಾತ್ರ ಹಿಂದೆ ಸರಿದಿಲ್ಲ. ನಾವು ಕಾಂಗ್ರೆಸ್ ಬಿಜೆಪಿ ಬಿಟ್ಟು ಯಾವ ಪಕ್ಷಕ್ಕಾದ್ರೂ ಮತ ಹಾಕುತ್ತೇವೆ ಅಂತ ಹೇಳುತ್ತಿದ್ದಾರೆ. ಆದ್ರೆ ಇಲ್ಲಿನ ಬಹುಸಂಖ್ಯಾತ ಮುಸ್ಲಿಂ ಮತಗಳು ಈಗಲೂ ಕಾಂಗ್ರೆಸ್ ಬೆನ್ನಿಗಿವೆ ಅನ್ನೋ ಲೆಕ್ಕಾಚಾರಗಳು ಇವೆ. ಇನ್ನ ಬಾಗಲಕೋಟೆಯಲ್ಲೂ ನೇರ ಫೈಟ್ ಶುರುವಾಗಿದೆ. ಇಲ್ಲಿ ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಹಾಗೂ ಕಾಂಗ್ರೆಸ್ನಿಂದ ಉಮೇಶ್ ಮೇಟಿ ತಮ್ಮ ಸಾಮರ್ಥ್ಯ ಚೆಕ್ ಮಾಡಲು ಮುಂದಾಗಿದ್ದಾರೆ. ಇಲ್ಲೂ ಸಹ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹವಿದೆ. ಈ ಕ್ಷೇತ್ರದಲ್ಲಿ ವೀರಣ್ಣ ಚರಂತಿಮಠ ಈಗಾಗಲೇ ತಮ್ಮ ಸಾಧನೆ ಏನು ಅಂತ ತೋರಿಸಿದ್ದಾರೆ. ಅಲ್ಲದೆ ಭಾರಿ ಜನಪ್ರಿಯತೆ ಸಹ ಇದೆ. ಆದ್ರೆ ಉಮೇಶ್ ಮೇಟಿ ಅವರು ಅವರ ತಂದೆಯ ಸಾಧನೆಯನ್ನ ಹೇಳುವ ಮೂಲಕ ಮತ ಕೇಳುವ ಕೆಲಸ ಮಾಡುತ್ತಿದ್ದಾರೆ. ಇಲ್ಲೂ ಸಹ ಕಾಂಗ್ರೆಸ್ ಅನುಕಂಪದ ಕಾರ್ಡ್ ಅನ್ನ ಪ್ಲೇ ಮಾಡ್ತಿದೆ. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯ ಅಂಶ ಏನಂದ್ರೆ ಬಿಜೆಪಿ ಅಭ್ಯರ್ಥಿ ಪರವಾಗಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಗಿಯಾಗಿದ್ದಾರೆ. ಇದು ಹೊಸ ಚರ್ಚೆಗೆ ನಾಂದಿ ಹಾಡಿದೆ. ಒಂದು ಕಡೆ ಉಪಚುನಾವಣೆ ಬಗ್ಗೆ ಚರ್ಚೆ ಮಾಡುತ್ತಿದ್ರೆ ಇನ್ನೊಂದು ಕಡೆ ಯತ್ನಾಳ್ ನಿಲುವಿನ ಬಗ್ಗೆ ಚರ್ಚೆ ಮಾಡಲಾಗುತ್ತಿದೆ. ಆದ್ರೆ ಯತ್ನಾಳ್ ಮಾತ್ರ ನನ್ನ ಸ್ನೇಹಿತನ ಪರವಾಗಿ ನಾನು ಬಂದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಇದರಿಂದ ಹಿಂದೂ ಸಮುದಾಯದ ಒಂದು ಮತ ಸಹ ಅನ್ಯರ ಪಾಲಾಗದಂತೆ ನೋಡಿಕೊಳ್ಳಲು ಬಿಜೆಪಿ ರಣತಂತ್ರ ರೂಪಿಸಿದೆ. ಇದಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ಸಿಎಂ ಇಲ್ಲಿಗೆ ಬಂದು ಪ್ರಚಾರ ನಡೆಸಿದ್ದಾರೆ. ಹೀಗಾಗಿ ಇಲ್ಲಿ ನೆಕ್ ಟು ನೆಕ್ ಫೈಟ್ ಶುರುವಾಗಿದ್ದು ಯಾರೇ ಗೆದ್ರೂ ಅತ್ಯಂತ ಕಡಿಮೆ ಅಂತರದ ಗೆಲುವನ್ನು ಸಾಧಿಸಲಿದ್ದಾರೆ. ಇದೆಲ್ಲದರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೆಲವು ಶಾಸಕ ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಇರುವವರ ಮನಸ್ಸು ಬದಲಾಗಬಾರದು, ಅವರೆಲ್ಲ ಕಾಂಗ್ರೆಸ್ಗೆ ಮತ ಹಾಕಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯನವರ ಅಸಲಿ ಉದ್ದೇಶ. ಬಾಗಲಕೋಟೆಯಲ್ಲಿ ಹಲವು ವರ್ಷಗಳಿಂದ ಕೃಷ್ಣ ಮೇಲ್ದಂಡೆ ಯೋಜನೆ, ಒಳ ಮೀಸಲಾತಿ ಹಾಗೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ವಿಚಾರಗಳು ಚರ್ಚಿತ ವಿಷಯಗಳಾಗಿವೆ. ಇಲ್ಲಿ ಕುರುಬ ಹಾಗೂ ಲಿಂಗಾಯತ ಸಮುದಾಯದ ಮತಗಳು ನಿರ್ಣಾಯಕವಾಗಿವೆ. ಮೇಟಿ ಸಹ ಕುರುಬ ಸಮುದಾಯದ ನಾಯಕ ಆಗಿರೋದ್ರಿಂದ ಕುರುಬ ಸಮುದಾಯದ ಮತಗಳ ಬಗ್ಗೆ ಕಾಂಗ್ರೆಸ್ ಆತಂಕ ಪಟ್ಟಿಲ್ಲ. ಆದ್ರೆ ಲಿಂಗಾಯತ ಮತಗಳು ಅವರನ್ನ ನಿದ್ದೆಗೆಡಿಸುವಂತೆ ಮಾಡಿವೆ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಪರವಾಗಿ ಈ ಮತಗಳು ಇರಲಿವೆ ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತಿವೆ. ಹಾಗಾದ್ರೆ ನಿಮ್ಮ ಪ್ರಕಾರ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎಷ್ಟು ಸೀಟುಗಳನ್ನ ಗೆಲ್ಲಬಹುದು? ತಲಾ ಒಂದೊಂದು ಸೀಟಾ, ಇಲ್ಲ ಎರಡೂ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಕಮಲ್ ಮಾಡುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.